ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 4,000 ರೂಪಾಯಿವರೆಗೂ ಹಣ ಜಮೆ ಆಗ್ತಾ ಇದೆ. 30, 31ನೇ ಕಂತು ಎರಡೂ ಕೂಡ ಜಮೆ ಆಗ್ತಾ ಇದೆ. ನಿಮಗೆ ಬಂದಿಲ್ವಾ? ಹಾಗಾದ್ರೆ ಯಾರಿಗೆ ಹಣ ಬರುತ್ತೆ, ಯಾರಿಗೆ ಇನ್ಮೇಲೆ ಹಣ ಬರೋದಿಲ್ಲ, ಅದು ಕೂಡ ಒಂದು ಪಟ್ಟಿ ಬಂದಿದೆ ವೀಕ್ಷಕರೇ. ನೀವು ಕೂಡ ಬೇಗನೆ ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ಕಡೆಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಘೋಷಣೆ ಮಾಡಿದ್ದು, ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಲಿದ್ದಾರೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಹೌದು ವೀಕ್ಷಕರೇ, ಭಾವುಕ ಕ್ಷಣ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಕರ್ನಾಟಕ ರಾಜ್ಯದಂತ ನಿಮ್ಮ ಪ್ರೀತಿಗೆ ಧನ್ಯವಾದ ಅಂತ ಸಿದ್ದರಾಮಯ್ಯನವರು ಈಗಾಗಲೇ ಒಂದು ಪೋಸ್ಟ್ ಕೂಡ ತಮ್ಮ ಒಂದು ಖಾತೆಯಲ್ಲಿ ಹಾಕಿರುವಂತದ್ದು. ಇನ್ನೊಂದು ಕಡೆಗೆ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಸೋಮವಾರ ಪ್ರಮಾಣ ವಚನಕ್ಕೆ ಎಲ್ಲಾ ಒಂದು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಎದಕ್ಕಂದ್ರೆ ಈಗ ನೋಡಿ, ಹೊಸ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರ ಹೆಸರು ಮೊದಲು ಬಂದಿರುವಂತದ್ದು. ಹೊಸ ಸಂಪುಟ ರಚನೆ ಆಗ್ಬೇಕು, ಹೊಸ ಸಚಿವರ ಪಟ್ಟಿಗೆ ಯಾರೆಲ್ಲ ಸೇರ್ತಾರೆ ಎಲ್ಲಾ ಕೂಡ ಅಪ್ಡೇಟ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಗಲಿದೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಅನ್ನಭಾಗ್ಯ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಪಂಚ ಗ್ಯಾರಂಟಿ ಯೋಜನೆಗಳ ಕತೆ ಏನು? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ಈಗ ಈ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಪ್ಡೇಟ್ ಕೂಡ ಬಂದಿರುವಂತದ್ದು. ಇನ್ನೊಂದು ಕಡೆಗೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ದೊಡ್ಡ ಒಂದು ಗುಡ್ ನ್ಯೂಸ್ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಎದಕ್ಕಪ್ಪ ಅಂದ್ರೆ ಅಕ್ಕಿ ಜೊತೆಗೆ ಆಹಾರ ಸಾಮಗ್ರಿಗಳ ಇಂದಿರಾ ಕಿಟ್ ಕೂಡ ವಿತರಣೆ ಶುರುವಾಗ್ತಾ ಇದೆ. ರಾಗಿ, ಅಕ್ಕಿ ಸೇರಿದಂತೆ ಯಾವೆಲ್ಲ ಆಹಾರ ಸಾಮಗ್ರಿಗಳು ಸಿಗಲಿದೆ ನೋಡ್ತಾ ಹೋಗೋಣ. ಮತ್ತೆ ಇನ್ನೊಂದು ಕಡೆಗೆ 6ನೇ ಗ್ಯಾರಂಟಿಯಾಗಿ ಭೂಮಿ ಗ್ಯಾರಂಟಿ ಯೋಜನೆ, ಈ ಒಂದು ಯೋಜನೆ ಕೂಡ ಈಗಾಗಲೇ ಚಾಲ್ತಿಯಲ್ಲಿ ಬಂದಿರೋದು. ಹೌದು ವೀಕ್ಷಕರೇ, ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾ ಮಾನ್ಯತೆ ನೀಡೋದು ಸೇರಿದಂತೆ ಒಂದು 6ನೇ ಗ್ಯಾರಂಟಿ ಇದು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಒಂದು ಮೊದಲೇ ಹೇಳಿಕೆ ಆಗಿರೋದ್ರಿಂದ ಈ ವಿಡಿಯೋ ಕೂಡ ನೀವು ಪೂರ್ತಿಯಾಗಿ ನೋಡಿ. 6ನೇ ಗ್ಯಾರಂಟಿ ಬಗ್ಗೆ ದೊಡ್ಡ ಅಪ್ಡೇಟ್ ಬಂದಿದೆ. ಇನ್ನು ಕರ್ನಾಟಕ ರಾಜ್ಯದಂತ ಮುಂದಿನ 3 ದಿನಗಳ ಕಾಲ ಭಾರಿ ಮಳೆ, ಬೆಂಗಳೂರು ಸೇರಿದಂತೆ 10 ಜಿಲ್ಲೆಗಳಿಗೆ ಅಲರ್ಟ್ ಕೂಡ ಕೊಡಲಾಗಿದೆ ವೀಕ್ಷಕರೇ. ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ. ಗುಡುಗು ಸಿಡಿಲು ಸಮೇತ ಯಾವೆಲ್ಲ ಜಿಲ್ಲೆಗಳಲ್ಲಿ 3 ದಿನ ಭಾರಿ ಮಳೆ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಎಲ್ಲಾ ಗೃಹಲಕ್ಷ್ಮಿಯವರು ವಿಡಿಯೋಗೆ ಇನ್ನು ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಎದಕ್ಕಂದ್ರೆ ಈಗ 30, 31 ಎರಡು ಕಂತು 4,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಹಣ ಜಮೆ ಆಗೋದಕ್ಕೆ ಶುರುವಾಗ್ತಾ ಇದೆ. ಮತ್ತೆ ನಾವು ಕೇಳೋ ಪ್ರಶ್ನೆಗೆ ಪ್ರತಿಯೊಬ್ರು ಕಮೆಂಟ್ ಮೂಲಕ ಉತ್ತರ ಕೊಡಿ. ನಿಮಗೆ 30ನೇ ಕಂತು ಹಣ ಜಮೆ ಆಯ್ತಾ? ಎದಕ್ಕಂದ್ರೆ ಈಗ 31ನೇ ಕಂತು ಹಣ ಬಿಡುಗಡೆ ಆಗ್ತಾ ಇದೆ ವೀಕ್ಷಕರೇ. ಪ್ರತಿಯೊಬ್ರು ಕೂಡ ಕಮೆಂಟ್ ಅಲ್ಲಿ ತಿಳಿಸಬಹುದು. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ನೋಡಿ, 30 ಕಂತು ಅಂದ್ರೆ ಒಟ್ಟು 60,000 ರೂಪಾಯಿ ಇಲ್ಲಿವರೆಗೂ ಗೃಹಲಕ್ಷ್ಮಿಯರಿಗೆ ಹಣವನ್ನ ಕೊಡಲಾಗಿದೆ ಅಂತಾನು ಕೂಡ ಹೇಳಲಾಗಿದೆ. ಇನ್ನು ಎರಡನೇ ಅಪ್ಡೇಟ್ ಏನಪ್ಪಾ ಅಂದ್ರೆ 31ನೇ ಕಂತು ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಸರ್ಕಾರದಿಂದ. ಅಂದ್ರೆ ನೋಡಿ ವೀಕ್ಷಕರೇ, ಈ ಒಂದು ಜೂನ್ 10ನೇ ತಾರೀಕು ಒಳಗೆ ನಿಮಗೆ ಮತ್ತೆ 2,000 ರೂಪಾಯಿ ಬರುತ್ತೆ. ಈಗಾಗಲೇ ನಿಮಗೆ 2,000 ರೂಪಾಯಿ ಬಂದಿರಬಹುದು. ನಿಮ್ಮ ಬ್ಯಾಂಕ್ ಅಕೌಂಟ್ ನೀವು ಚೆಕ್ ಮಾಡ್ಕೊಳ್ಳಿ. ಎದಕ್ಕಂದ್ರೆ ಪ್ರತಿಯೊಂದು ಗೃಹಲಕ್ಷ್ಮಿ ಅಕೌಂಟ್ ಕೂಡ 30ನೇ ಕಂತಿನವರೆಗೂ ಹಣ ಜಮೆ ಆಗಿದೆ ಅಂತಾನು ಕೂಡ ಇಲ್ಲಿ ಒಂದು ಅಪ್ಡೇಟ್ ಇಲ್ಲಿ ಸರ್ಕಾರದಿಂದ ಬಂದಿರೋ ಮಾಹಿತಿ ಆಗಿದೆ. ಇನ್ನು ಎರಡನೇದಾಗಿ ಇಂಪಾರ್ಟೆಂಟ್ ಗೃಹಲಕ್ಷ್ಮಿಯರಿಗೆ ಅಪ್ಡೇಟ್ ಏನಪ್ಪಾ ಅಂದ್ರೆ ನೋಡಿ, ಪ್ರತಿಯೊಬ್ರು ಕೂಡ ಬಯೋಮೆಟ್ರಿಕ್ ಕೊಡಬೇಕಾಗಿ ಬರಬಹುದು ಮುಂದಿನ ದಿನದವರೆಗೂ. ಅಂದ್ರೆ ನೋಡಿ, ಈ ಒಂದು ಜೂನ್ ತಿಂಗಳು ಆದ ನಂತರ ಜುಲೈ ತಿಂಗಳಿಂದ ಹಣ ಬರಬೇಕಂದ್ರೆ ಬಯೋಮೆಟ್ರಿಕ್ ಕೊಟ್ಟು ನೀವು ಯೋಜನೆಗೆ ಮರು ನೋಂದಣಿ ಮಾಡಿಕೊಳ್ಬೇಕಾಗಿ ಒಂದು ಹೊಸ ನಿಯಮ ಬರಲಿದೆ ಅಂತೆ. ಅಂದ್ರೆ ಬಯೋಮೆಟ್ರಿಕ್ ಮೂಲಕ ನೀವು ಮರು ನೋಂದಣಿ ಮಾಡ್ಕೊಳ್ಳೇಬೇಕು ಅಂತ ಒಂದು ರೂಲ್ಸ್ ತರಲಿದ್ದಾರೆ ಅಂತ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ಬಂದಿರುವಂತದ್ದು. ನೋಡಿ, ಒಂದೇ ಮನೆಯಲ್ಲಿ 2-3 ಜನರು ಗೃಹಲಕ್ಷ್ಮಿ ಅಕೌಂಟ್ ಓಪನ್ ಮಾಡಿದ್ದಾರೆ. ಅಂದ್ರೆ ಒಂದು ಮನೆಗೆ ಒಂದು ಗೃಹಲಕ್ಷ್ಮಿ ಯೋಜನೆ, ಒಬ್ರು ಫಲಾನುಭವಿ ಮಾತ್ರ. ಆದ್ರೆ ಇಲ್ಲಿ ಅತ್ತೆ ಸೊಸೆ ಇಬ್ರು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದಾರೆ. ಇಲ್ಲಿ ಸರ್ಕಾರಕ್ಕೆ ಒಂದು ಅಕ್ರಮ ಅನಿಸ್ತಿದೆ ಅದು. ಅಂದ್ರೆ ಇದು ತಪ್ಪು ಅಂತಾನು ಕೂಡ ಹೇಳಲಾಗಿದೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಕೆಲವರು ಬೇರೆಯವರ ಮೊಬೈಲ್ ನಂಬರ್ ಹಾಕಿದ್ದಾರೆ. ಅಂದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳು ಯಾರು, ಅವರ ಕೊಟ್ಟಿರೋ ಮೊಬೈಲ್ ನಂಬರ್ ಬೇರೆ ಯಾರದ್ದು. ಹೀಗಾಗಿ ವೆರಿಫಿಕೇಶನ್ ಅಲ್ಲಿ ಫೇಲ್ ಆಗ್ತಾ ಇದೆ. ಅವಾಗ್ಲೂ ಕೂಡ ಸರ್ಕಾರ ಹಣ ಹಾಕೋದನ್ನ ತಡ ಮಾಡಬಹುದು. ಇನ್ನು ಮೂರನೇದಾಗಿ ತೆರಿಗೆ ಪಾವತಿ ಮಾಡ್ತಾ ಇದ್ದವರು, GST ರಿಟರ್ನ್ಸ್ ಮಾಡ್ತಾ ಇದ್ದವರು, ಗೃಹಲಕ್ಷ್ಮಿ ಆಗಿರ್ಲಿ ಅವರ ಯಜಮಾನರು ಆಗಿರ್ಲಿ, ನೀವು ತೆರಿಗೆ ಪಾವತಿ ಮಾಡ್ತಾ ಇದ್ರೆ, GST ರಿಟರ್ನ್ಸ್ ಪಾವತಿ ಮಾಡ್ತಾ ಇದ್ರೆ ಅವಾಗ ನಿಮ್ಮ ಗೃಹಲಕ್ಷ್ಮಿ ಅಕೌಂಟ್ಗೆ ಹಣ ಸರ್ಕಾರ ಹಾಕೋದಿಲ್ಲ ಅಂತ ಮೊದಲೇ ನಿಯಮವನ್ನ ತಂದಿರುವಂತದ್ದು. ಸೊ ಈಗ ಮತ್ತೊಮ್ಮೆ ಇದನ್ನ ಚೆಕ್ ಮಾಡಬೇಕು ಅಂತ ಈಗಾಗಲೇ ಒಂದು ತೀರ್ಮಾನಕ್ಕೆ ಬರಲಾಗಿದೆ. ಹೀಗಾಗಿ ಬಯೋಮೆಟ್ರಿಕ್ ನವೀಕರಣ ಮಾಡೋದ್ರ ಮೂಲಕ, ಅಂದ್ರೆ ಮತ್ತೊಮ್ಮೆ ಮರು ನೋಂದಣಿ ನೀವು ಯೋಜನೆಗೆ ಮತ್ತೆ ನೀವು ಇಲ್ಲಿ ಬಯೋಮೆಟ್ರಿಕ್ ಕೊಟ್ಟು ಯೋಜನೆಯನ್ನ ಚಾಲ್ತಿ ಮಾಡಬೇಕು. ಯಾರು ಬಯೋಮೆಟ್ರಿಕ್ ಕೊಡೋದಿಲ್ಲ ನೋಡಿ, ಅವರ ಗೃಹಲಕ್ಷ್ಮಿ ಅಕೌಂಟ್ಗೆ ಸರ್ಕಾರ ಹಣ ಹಾಕೋದು ಬಂದ್ ಮಾಡುತ್ತೆ ಅಂತಾನು ಕೂಡ ಇಲ್ಲಿ ಸಿಂಪಲ್ ಆಗಿ ಹೇಳಿರುವಂತದ್ದು. ಕರ್ನಾಟಕ 1, ಬೆಂಗಳೂರು 1 ಕೇಂದ್ರಕ್ಕೆ ಹೋಗಿ, ಅಂದ್ರೆ ಆ ಸಾಮಾನ್ಯ ಸೇವಾ ಕೇಂದ್ರ ಅಂತ ಇರುತ್ತಲ್ಲ, ಆ ತರ ಒಂದು ಬೆಂಗಳೂರು 1 ಕೇಂದ್ರ ಇರುತ್ತೆ, ಕರ್ನಾಟಕ 1 ಅಂತ ಇರುತ್ತೆ. ಅಲ್ಲಿ ಹೋಗಿ ನೀವು ನಿಮ್ಮ ಬಯೋಮೆಟ್ರಿಕ್ ಕೊಡೋದ್ರ ಮೂಲಕ ಯೋಜನೆಯನ್ನ ಮರು ನೋಂದಣಿ ಮಾಡ್ಕೋಬಹುದು. ಕೇವಲ ಈ ಒಂದು ಯೋಜನೆ ಮಾತ್ರ ಅಲ್ಲ, ಮುಂದಿನ ಬರೋ ದಿನಗಳಲ್ಲಿ ಗೃಹ ಜ್ಯೋತಿ ಯೋಜನೆ ಕೂಡ ಮರು ನೋಂದಣಿ ಮಾಡ್ಕೋಬೇಕು ಅಂತ ಹೇಳಲಾಗ್ತಾ ಇದೆ. 100 ಕೋಟಿ ಹೆಚ್ಚುವರಿ ಹಣ ಅಕ್ರಮವಾಗಿ ವರ್ಗಾವಣೆ ಆಗಿರುವಂತದ್ದು. ಕೆಲವರು ಮೃತಪಟ್ಟ ಅಕೌಂಟ್ಗೂ ಕೂಡ ಹಣ ಹಾಕಲಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ
ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಟ್ಟಿದ್ದು ನಿಮಗೆಲ್ಲ ಗೊತ್ತಿರಬಹುದು. ಈಗ ಹೊಸ ಮುಖ್ಯಮಂತ್ರಿಯಾಗಿ ಡಿಸಿಎಂ ಇದ್ದವರು ಡಿ ಕೆ ಶಿವಕುಮಾರ್ ಅವರು ಈಗ ಸಿಎಂ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಲಿದ್ದಾರೆ. ಬರೋಬ್ಬರಿ 8 ವರ್ಷಗಳ ಅಧಿಕಾರಕ್ಕೆ ಸಿದ್ದರಾಮಯ್ಯನವರು ಭಾವುಕವಾಗಿ ವಿದಾಯವನ್ನ ಕೋರಿರುವಂತದ್ದು. ಕರ್ನಾಟಕದ ಅತಿ ಸುದೀರ್ಘ ಸಿಎಂ ಅವರು ಪದತ್ಯಾಗ ಮಾಡಿದ್ದಾರೆ. ನೋಡಿ, ಮೊದಲಿಗೆ ಹೇಳ್ಬೇಕಂದ್ರೆ ನಿಮ್ಮ ಪ್ರೀತಿಗೆ ಧನ್ಯವಾದ ಅಂತ ಒಂದು ಭಾವುಕ ಪೋಸ್ಟ್ ಕೂಡ ಸಿದ್ದರಾಮಯ್ಯನವರು ತಮ್ಮ ಒಂದು ಎಕ್ಸ್ ಖಾತೆಯಲ್ಲಿ ಹಾಕಿರುವಂತದ್ದು. ಪತ್ರಿಕಾಗೋಷ್ಠಿಯಲ್ಲೂ ಕೂಡ ರಾಜೀನಾಮೆ ಕೊಡೋದ್ರ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಸಚಿವರೊಂದಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲೇ ಸಿಎಂ ಅವರು ಹುದ್ದೆಗೆ ರಾಜೀನಾಮೆ ನೀಡುತ್ತಿರುವ ಬಗ್ಗೆ ಕಂಬನಿ ಮಿಡಿಯುತ್ತಲೇ ಅಧಿಕೃತ ಘೋಷಣೆಯನ್ನ ಮಾಡಿರುವಂತದ್ದು. ಅಂದ್ರೆ ಸಿದ್ದರಾಮಯ್ಯನವರು ಕೆಲ ಕ್ಷಣ ಭಾವುಕರಾಗಿದ್ರು. ಸಭೆಯಲ್ಲಿದ್ದ ಸಚಿವರು ಎಲ್ಲರೂ ಕೂಡ ಕಣ್ಣೀರಿಟ್ಟಿದ್ದಾರೆ. ಸಂತೋಷ್ ಲಾಡ್ ಸೇರಿದಂತೆ ಭೈರತಿ ಸುರೇಶ್ ಸಹಿತ 4 ಸಚಿವರು ಕಣ್ಣೀರಿಟ್ಟಿದ್ದಾರೆ. ಸಿಎಂ ಜೊತೆ ಇರಿಸಿಕೊಂಡಿದ್ದ ಆತ್ಮೀಯ ಒಡನಾಟಕ್ಕೆ ಇದು ಸಾಕ್ಷಿಯಾಗಿದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಮತ್ತೆ ಸಿದ್ದರಾಮಯ್ಯನವರು ಡೆಲ್ಲಿಗೂ ಕೂಡ ಈಗಾಗಲೇ ಹೋಗಿರುವಂತದ್ದು. ಅಲ್ಲಿ ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರಿಗೆ ಈಗಾಗಲೇ ಮೀಟ್ ಮಾಡಿ ಧನ್ಯವಾದಗಳನ್ನು ಕೂಡ ಇಲ್ಲಿ ತಿಳಿಸಿರುವಂತದ್ದು. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ CLP ಸಭೆ ಕೂಡ ಈಗ ಶುರುವಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ನೋಡಿ, ರಾಜೀನಾಮೆ ಕೊಟ್ಟ ಬಳಿಕ ಈಗ ಸಿಎಂ ಹುದ್ದೆ ಖಾಲಿ ಇದೆ ಅಂತ ಎಲ್ಲರಿಗೂ ಕೂಡ ಗೊತ್ತು. ಈ ಒಂದು ಸಿಎಂ ಹುದ್ದೆಗೆ ಒಬ್ರು ಆಯ್ಕೆ ಆಗ್ತಾರೆ. ಇದು CLP ಸಭೆ ಮೂಲಕ ಆಯ್ಕೆಯನ್ನ ಮಾಡಲಾಗುತ್ತೆ. ಆಲ್ಮೋಸ್ಟ್ ಡಿ ಕೆ ಶಿವಕುಮಾರ್ ಸರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಬಹುತೇಕ ಖಚಿತವಾಗಿದೆ. ಹೌದು, ಸೋಮವಾರವೇ ಡಿ ಕೆ ಶಿವಕುಮಾರ್ ಸರ್ ಅವರು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ ಎಂದು ರಾಜಕೀಯ ವಲಯದಿಂದ ತಿಳಿದು ಬಂದಿರೋ ಮಾಹಿತಿ ಆಗಿದೆ. ಇದಕ್ಕೂ ಮುನ್ನ ಮಧ್ಯಾಹ್ನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ CLP ಮಹತ್ವದ ಸಭೆ ಕರೆಯಲಾಗಿದೆ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಮೊದಲು ಅಧಿಕೃತವಾಗಿ ಆಯ್ಕೆ ಮಾಡ್ತಾರೆ. ನಂತರ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಅಧಿಕಾರ ವಹಿಸಿಕೊಳ್ತಾ ಇದ್ದಂತೆ ಅವರ ಜೊತೆ ಹೊಸ ಸಂಪುಟ ಸೇರುವ ಸಚಿವರ ಪಟ್ಟಿ ಕೂಡ ಬಿಡುಗಡೆ ಮಾಡಲಿದ್ದಾರೆ. ಅಂದ್ರೆ ಈಗ ನೋಡಿ, ಸಿದ್ದರಾಮಯ್ಯನವರಿದ್ದಾಗ ಅವರ ಸಚಿವ ಸಂಪುಟದಲ್ಲಿ ಕೆಲವು ಖಾತೆಗಳಿಗೆ ಕೆಲವು ಸಚಿವರಿದ್ರು. ಈಗ ಹೊಸ ಸಂಪುಟ ಸೇರುವ ಸಚಿವರ ಪಟ್ಟಿ ಅಂದ್ರೆ ಯಾವ ಸಚಿವರಿಗೆ ಯಾವ ಒಂದು ಖಾತೆ ಸಿಗುತ್ತೆ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸಂಪುಟ ಸಭೆ ಯಾವ ತರ ಎಲ್ಲ ಇರುತ್ತೆ ಎಲ್ಲಾ ಕೂಡ ನಮಗೆ ಇದು ಸೋಮವಾರ ಗೊತ್ತಾಗುತ್ತೆ ವೀಕ್ಷಕರೇ. ಈಗ ಆರಂಭದಲ್ಲಿ 7 ಹಿರಿಯ ಶಾಸಕರು ಮಾತ್ರ ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಕರ್ನಾಟಕದಲ್ಲಿ 3 ಜನ DCM ಆಗಿ ಇರಬಹುದು. ಅಂದ್ರೆ ನೋಡಿ, ಈಗ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ರು, ನಂತರ DCM ಡಿ ಕೆ ಶಿವಕುಮಾರ್ ಸರ್ ಅವರಿದ್ರು. ಆದ್ರೆ ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಾದ್ರೆ ಇಲ್ಲಿ DCM 3 ಜನ ಆಗ್ತಾರೆ. ಆದ್ರೂ ಯಾರು ಆಗ್ತಾರೆ ಅದು ಇನ್ನೂ ಕೂಡ ಗೊತ್ತಾಗಿಲ್ಲ ವೀಕ್ಷಕರೇ. ಇಲ್ಲಿ ಕೊನೆಯದಾಗಿ ಹೇಳ್ಬೇಕಂದ್ರೆ 6ನೇ ಗ್ಯಾರಂಟಿ ಬಗ್ಗೆ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್. ನೋಡಿ, ಭೂ ಗ್ಯಾರಂಟಿ ಯೋಜನೆ, ಈ ಒಂದು ಯೋಜನೆ ಶುರುವಾಗಿ ತುಂಬಾ ದಿನಗಳಾಗಿದೆ. ಬಿ ಖಾತಾದಿಂದ ಎ ಖಾತಾ ಪರಿವರ್ತನಾ ಯೋಜನೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಮೇ 16ರಿಂದಲೇ 100 ದಿನಗಳ ಕಾಲ ಈ ಒಂದು ಯೋಜನೆ ಇರಲಿದೆ. ಅಂದ್ರೆ ನಿಮ್ಮ ಒಂದು ಆಸ್ತಿಗಳಿಗೆ 6ನೇ ಗ್ಯಾರಂಟಿ ಅಂತಾನೂ ಕೂಡ ಇಲ್ಲಿ ಕರೆಯಲಾಗಿದೆ. ಮೊದಲಿಗೆ ಇದು ಬೆಂಗಳೂರು ಜನರಿಗೆ ಒಂದು 6ನೇ ಗ್ಯಾರಂಟಿ ಅಂತ ಹೇಳ್ಬಹುದು. ಹೌದು ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಸರ್ ಅವರೇ ಇದನ್ನ 6ನೇ ಗ್ಯಾರಂಟಿ ಅಂತ ಮೊದಲೇ ಘೋಷಣೆ ಕೂಡ ಇಲ್ಲಿ ಮಾಡಿದ್ದಾರೆ. ತುಂಬಾ ಜನ ಬಿ ಖಾತೆ ಆಸ್ತಿಗಳನ್ನು ಹೊಂದಿದ್ದವರಿಗೆ ಎ ಖಾತಾ ಮಾನ್ಯತೆ ನೀಡೋದು ಈ ಒಂದು ಯೋಜನೆಯ ಪ್ರಮುಖ ಒಂದು ಗುರಿ ಆಗಿರುವಂತದ್ದು ವೀಕ್ಷಕರೇ. ಹೀಗಾಗಿ ಇದಕ್ಕೆ ಭೂ ಗ್ಯಾರಂಟಿ ಯೋಜನೆ ಅಂತಾನೂ ಕೂಡ ಕರೆಯಲಾಗಿದೆ. ಇದು ಬೆಂಗಳೂರಿನ ಅಭಿವೃದ್ಧಿಗೆ ಭೂಮಿ ಗ್ಯಾರಂಟಿ ಅಂತ ಹೇಳಿದ್ದಾರೆ. ನೋಡಿ, ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾ ಮಾನ್ಯತೆ ಕೊಟ್ರೆ ನಿಮ್ಮ ಒಂದು ಆಸ್ತಿಗೆ ನೀವೇ ಲೀಗಲ್ ಆಗಿ ಓನರ್ ಆಗಬಹುದು. ಅಂದ್ರೆ ನೋಡಿ, ಒಂದು ಅಂಗೈ ನಿಮ್ಮ ಕೈಯಲ್ಲಿ ನಿಮ್ಮ ಒಂದು ಆಸ್ತಿ ದಾಖಲೆ ನೀವು ಇಟ್ಕೋಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇದರಿಂದ ನಿಮ್ಮ ಒಂದು ಬಿಲ್ಡಿಂಗ್ ರೀಸೇಲ್ ವ್ಯಾಲ್ಯೂ ಆಗಿರ್ಬೋದು, ನಿಮ್ಮ ಖಾತೆ ರೀಸೇಲ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಇನ್ನೊಂದು ಕಡೆಗೆ BPL ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಗುಡ್ ನ್ಯೂಸ್ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಒಂದು ಕಡೆಗೆ ಇಂದಿರಾ ಕಿಟ್ ವಿತರಣೆ ಶುರು ಆಗ್ತಾ ಇದೆ. ಹೌದು, ಜೂನ್ ತಿಂಗಳಿನಿಂದ ಇಂದಿರಾ ಕಿಟ್ ವಿತರಣೆ ಮಾಡ್ತೀವಿ ಅಂತ ಆಹಾರ ಸಚಿವರು KH ಮುನಿಯಪ್ಪ ಸರ್ ಅವರು ಮೊದಲೇ ಒಂದು ಘೋಷಣೆಯನ್ನ ಮಾಡಿರುವಂತದ್ದು. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ, ಒಂದು ಕಡೆಗೆ ಇಂದಿರಾ ಕಿಟ್, BPL ಕಾರ್ಡ್ ಇರಲಿ, ಅಂತ್ಯೋದಯ ಪಡಿತರ ಚೀಟ್ ಇರಲಿ, ಅವರಿಗೂ ಕೂಡ ಇಂದಿರಾ ಕಿಟ್ ಸಿಗುತ್ತೆ. ಇನ್ನೊಂದು ಕಡೆಗೆ ಅಕ್ಕಿ ಮತ್ತು ರಾಗಿ ವಿತರಣೆ ಈಗಾಗಲೇ ಕೇಂದ್ರ ಸರ್ಕಾರ 2 ತಿಂಗಳದ್ದು ವಿತರಣೆ ಮಾಡಿ ಅಂತ ನ್ಯಾಯಬೆಲೆ ಅಂಗಡಿಗಳಿಗೆ ಸೂಚನೆ ಕೊಟ್ಟಿರುವಂತದ್ದು. ಹೌದು ವೀಕ್ಷಕರೇ, ಮೇ ಮತ್ತು ಜೂನ್ ತಿಂಗಳದ್ದು ಒಟ್ಟು 2 ಕೆಜಿ ಅಕ್ಕಿ ಮತ್ತು 2 ಕೆಜಿ ಅಕ್ಕಿ ಅಂದ್ರೆ 4 ಕೆಜಿ ಅಕ್ಕಿ, 3 ಕೆಜಿ ರಾಗಿ ಪ್ಲಸ್ 3 ಕೆಜಿ ರಾಗಿ, ಒಟ್ಟು 6 ಕೆಜಿ ರಾಗಿ, ಒಟ್ಟು 10 ಕೆಜಿ ಆಹಾರ ಧಾನ್ಯಗಳನ್ನ ವಿತರಣೆ ಮಾಡುವಂತೆ ಕೇಂದ್ರ ಸರ್ಕಾರ ಹೇಳಿದೆ. ಇನ್ನೊಂದು ಕಡೆಗೆ ರಾಜ್ಯ ಸರ್ಕಾರ ತಮ್ಮ ಒಂದು ಪಾಲಿನ ಅನ್ನಭಾಗ್ಯ ಮೇ ತಿಂಗಳದ್ದು ವಿತರಣೆ ಮಾಡಿಲ್ಲ ಅಂತ ಪಡಿತರ ಚೀಟಿದಾರರು ಒಂದು ಆರೋಪ ಮಾಡಿರುವಂತದ್ದು. ನೋಡಿ ವೀಕ್ಷಕರೇ, ಒಂದು ಕಡೆಗೆ ಸರ್ವರ್ ಪ್ರಾಬ್ಲಮ್ ಕೂಡ ಶುರುವಾಗಿದೆ. ಇನ್ನು 40% ಫಲಾನುಭವಿಗಳಿಗೆ ಕರ್ನಾಟಕ ಸರ್ಕಾರದಿಂದ ಆಹಾರ ಧಾನ್ಯಗಳು ವಿತರಣೆ ಆಗಿಲ್ಲ, ಪಡಿತರ ವಿತರಣೆ ಆಗಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಹೌದು, ಎದಕ್ಕಪ್ಪ ಅಂದ್ರೆ ಇಲ್ಲಿ ಮೊದಲಿಗೆ ಹೇಳ್ಬೇಕಂದ್ರೆ ಸರ್ವರ್ ಎರರ್ ಅಂತಾನೂ ಕೂಡ ಇಲ್ಲಿ ಎಲ್ಲರಿಗೂ ಕೂಡ ಗೊತ್ತಿದೆ. ಸರ್ವರ್ ಪ್ರಾಬ್ಲಮ್ ಇಂದಾಗಿ ಈ ಒಂದು ಪಡಿತರ ವಿತರಣೆ ಆಗ್ತಾ ಇಲ್ಲ. ಆದ್ರೆ ಕೇಂದ್ರ ಸರ್ಕಾರ
2 ಬಾರಿ ಪಡಿತರ ವಿತರಣೆ ಮಾಡಬೇಕು ಅಂತ ಹೇಳಿದೆ. 2 ಬಾರಿ ಬಯೋಮೆಟ್ರಿಕ್ ಕೊಡಬೇಕು ಅಂದ್ರೆ ಇಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು. ಇನ್ನು ರಾಗಿ ಕೂಡ ಸ್ವಚ್ಛ ಮಾಡೋದು, ಬ್ಯಾಗಿಂಗ್ ಮಾಡೋದು ಸ್ವಲ್ಪ ಸಮಯ ತೆಗೆದುಕೊಂಡಿದೆ. ಹೀಗಾಗಿ ಈ ಬಾರಿ ಸ್ವಲ್ಪ ವಿಳಂಬವಾಗಿದೆ. ಆದ್ರೆ ಪ್ರತಿಯೊಬ್ಬರಿಗೂ ಕೂಡ ಪಡಿತರ ವಿತರಣೆ ಮಾಡ್ತೀವಿ. ಕರ್ನಾಟಕ ಸರ್ಕಾರದ ಪಾಲಿನ ಅನ್ನಭಾಗ್ಯ ಫಲಾನುಭವಿಗಳಿಗೆ ಪ್ರತಿಯೊಬ್ಬರಿಗೂ ಪಡಿತರವನ್ನ ವಿತರಣೆ ಮಾಡ್ತೀವಿ, ಬಾಕಿ ಇದ್ರೂ ಕೂಡ ಪಡಿತರ ವಿತರಣೆ ಮಾಡ್ತೀವಿ ಅಂತ ಈಗಾಗಲೇ ಒಂದು ಹೇಳಿಕೆ ಒಂದು ಆಹಾರ ಸಚಿವರು ಕೊಟ್ಟಿರುವಂತದ್ದು ವೀಕ್ಷಕರೇ. ಇನ್ನೊಂದು ಕಡೆಗೆ ಇಂದಿರಾ ಕಿಟ್ ವಿತರಣೆ ಕೂಡ ಜೂನ್ ತಿಂಗಳು, ಅಂದ್ರೆ ಸೂರ್ಯಕಾಂತಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಈ 4 ಆಹಾರ ಸಾಮಗ್ರಿಗಳನ್ನ ಕೊಡ್ತೀವಿ. ಅದು ಜೂನ್ ತಿಂಗಳಿಂದ ಕೊಡ್ತೀವಿ ಅಂತ ಮೊದಲೇ ಒಂದು ಘೋಷಣೆ ಕೂಡ ಇಲ್ಲಿ ಮಾಡಿರುವಂತದ್ದು. ಇನ್ನು ಕೊನೆಯದಾಗಿ ಕರ್ನಾಟಕ ರಾಜ್ಯದಂತ 3 ದಿನಗಳ ಕಾಲ ಭಾರಿ ಮಳೆ ಅಂತ ಹೇಳ್ಬಹುದು. ಬೆಂಗಳೂರಲ್ಲಿ ವರುಣ ಆರ್ಭಟ, ರಸ್ತೆಗಳು ಜಲಾವೃತ, ಸಂಚಾರ ವೃತ್ಯವಾಗಿದೆ. ನೋಡಿ, ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿರುವಂತದ್ದು. ಅಂದ್ರೆ ಬೆಂಗಳೂರು ನಗರ, ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಮತ್ತೆ ಕೋಲಾರ, ಚಾಮರಾಜನಗರ, ತುಮಕೂರು, ಮಂಡ್ಯ, ಮೈಸೂರು ಈ ಭಾಗದಲ್ಲಿ ಗುಡುಗು ಸಿಡಿಲು ಸಮೇತ ಮುಂದಿನ 3 ದಿನಗಳ ಕಾಲ ಮಳೆ ಆಗುತ್ತೆ ಅಂತ ಇಲ್ಲಿ ಹವಾಮಾನ ಇಲಾಖೆಯಿಂದ ಬಂದಿರೋ ಅಪ್ಡೇಟ್ ಆಗಿದೆ ವೀಕ್ಷಕರೇ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಸಾಧಾರಣ ಮಳೆ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು. ಅಂದ್ರೆ ಗದಗ, ಕೊಪ್ಪಳ, ಬಾಗಲಕೋಟೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಯಾದಗಿರಿ, ಕಲಬುರಗಿ, ರಾಯಚೂರು ಈ ಭಾಗದಲ್ಲೂ ಕೂಡ ಸಾಧಾರಣ ಸಂಜೆ ಆಗ್ತಾ ಇದ್ದಂತೆ ಸಾಧಾರಣ ಮಳೆ ಬೀಳುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.